ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಕವಿತೆಗಳ ಮೂಲಕ ನಿಮಗೆ ಸಾಕಷ್ಟು ಸಮಾಜಮುಖಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ತಲುಪಿಸುತ್ತಿದ್ದೇನೆ. ಸಮಾಜದಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿಯೇ ನಾನು ಕವಿತೆಗಳನ್ನು ಬರೆಯುತ್ತಿದ್ದೇನೆ. ತಾವುಗಳು ಕೂಡ ಅಷ್ಟೇ ಉತ್ಸುಕತೆಯಿಂದ ನನ್ನ ಕವಿತೆಗಳನ್ನ ಆಲಿಸಿ ಕಮೆಂಟ್ ಕೂಡ ಮಾಡ್ತಾಯಿದ್ದೀರಿ, ಶೇರ್ ಮಾಡ್ತಾಯಿದ್ದೀರಿ, ಜೊತೆಯಲ್ಲೇ ಫಾಲೋ ಕೂಡ ಮಾಡ್ತಾಯಿದ್ದೀರಿ. ಬಟ್ ಅಪಾರ ಸಂಖ್ಯೆಯಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಜೊತೆಗೆ ನನಗೆ ಕಮೆಂಟ್ ಮಾಡಿ ಅಂತ ತಿಳ್ಕೊಂಡು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇವತ್ತೊಂದು ಹೊಸದಾದ ಕವಿತೆಯನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕವಿತೆಯ ಶೀರ್ಷಿಕೆ ಶ್ರೀಮಂತಿಕೆ. ಶ್ರೀಮಂತಿಕೆ. ನೋಡಲು ಅವನದು ದೊಡ್ಡ ಶ್ರೀಮಂತಿಕೆ, ನೋಡಲು ಅವನದು ದೊಡ್ಡ ಶ್ರೀಮಂತಿಕೆ, ಆದರೆ ಮನಸ್ಸಿನೊಳಗೆ ಸುಖದ ಮರೀಚಿಕೆ. ಅನ್ಯರ ಮುಂದೆ ತನ್ನ ನೋವ ಹೇಳಲು ನಾಚಿಕೆ, ಅನ್ಯರ ಮುಂದೆ ತನ್ನ ನೋವ ಹೇಳಲು ನಾಚಿಕೆ, ಕಾರಣ ಮಾನ ಮರ್ಯಾದೆಗಳ ಅಂಜಿಕೆ. ಮನೆಯ ತುಂಬ ಬಂಗಾರ ಹಣ, ಮನೆಯ ತುಂಬ ಬಂಗಾರ ಹಣ, ದುಡಿಯಲು ಕೈಗೂ ಕಾಲಿಗೂ ಜನ. ಅಂತರಂಗ ಬಯಸುತ್ತಿದೆ ಸಹಜ ಜೀವನ, ಅಂತರಂಗ ಬಯಸುತ್ತಿದೆ ಸಹಜ ಜೀವನ, ಆಗೋದಿಲ್ವೋ ಯಾಕೆಂದರೆ ಶ್ರೀಮಂತನೆಂಬ ಸ್ವಾಭಿಮಾನ. ಹೆಂಡತಿ ಮಕ್ಕಳು ಸಂಬಂಧಿಕರು ಎಲ್ಲರೂ, ಹೆಂಡತಿ ಮಕ್ಕಳು ಸಂಬಂಧಿಕರು ಎಲ್ಲರೂ ಶ್ರೀಮಂತಿಕೆ ಆಡಂಬರ ಬಾಳುವಲ್ಲರು. ಎಲ್ಲ ಇದ್ದರೂ ಒಬ್ಬರು ಹೊಂದಾಣಿಕೆಯಿಂದ ಇರರು, ಎಲ್ಲ ಇದ್ದರೂ ಒಬ್ಬರು ಹೊಂದಾಣಿಕೆಯಿಂದ ಇರರು. ಮೇಲ್ನೋಟಕ್ಕೆ ಶ್ರೀಮಂತರು, ದೊಡ್ಡ ಮನೆಯವರು ಇವರು. ಶ್ರೀಮಂತರಿಗೆ ಬಯಸಿದ್ದೆಲ್ಲ ಅರೆ ಕ್ಷಣದಲ್ಲಿ, ಶ್ರೀಮಂತರಿಗೆ ಬಯಸಿದ್ದೆಲ್ಲ ಅರೆ ಕ್ಷಣದಲ್ಲಿ, ಜಗತ್ತನ್ನೇ ಗೆಲ್ಲಬಲ್ಲರು ಒಂದೇ ದಿನದಲ್ಲಿ. ದೇವಾನು ದೇವತೆಗಳೇ ಹುಡುಕುತ್ತಿರುವಾಗ ನೆಮ್ಮದಿ, ದೇವಾನು ದೇವತೆಗಳೇ ಹುಡುಕುತ್ತಿರುವಾಗ ನೆಮ್ಮದಿ, ಇನ್ನು ಮಾನವನಿಗೆ ನೆಮ್ಮದಿ ಸಿಗೋದು ಸೇರಿದಾಗ ಸಮಾಧಿ. ದೇವಾನು ದೇವತೆಗಳೇ ಹುಡುಕುತ್ತಿರುವಾಗ ನೆಮ್ಮದಿ, ಇನ್ನು ಮಾನವರಿಗೆ ನೆಮ್ಮದಿ ಸಿಗೋದು ಸೇರಿದಾಗ ಸಮಾಧಿ. ಕವಿತೆ ಹೇಗಿತ್ತೆಂಬುದನ್ನು ತಾವು ಕಮೆಂಟ್ಗಳ ಮೂಲಕ ನನಗೆ ತಿಳಿಸಬೇಕು. ಧನ್ಯವಾದಗಳು.